ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಜಂಗಲ್ ಮಂಗಲ್ ಚಿತ್ರವನ್ನ ನೋಡಿ ಅಭಿಪ್ರಾಯ ಹಂಚಿಕೊಂಡ ರೂಪೇಶ್ ಶೆಟ್ಟಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ರೂಪೇಶ್ ಶೆಟ್ಟಿ. ನಾನು ಈ ವಿಡಿಯೋ ಮಾಡ್ತಾ ಇರೋಂಥದ್ದು ಏನಕ್ಕೆ ಅಂತಂದರೆ, ಒಂದು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಜಂಗಲ್ ಮಂಗಲ್ ಅನ್ನುವಂಥ ಒಂದು ಸಿನಿಮಾ ರಕ್ಷಿತ್ ಅವರು ನಿರ್ದೇಶನ ಮಾಡಿದ್ದಾರೆ. ನನ್ನ ತುಂಬ ನೆಚ್ಚಿನ ಆ್ಯಕ್ಟರ್ ಯಶ್ ಶೆಟ್ಟಿ ಅವರು ಲೀಡ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹರ್ಷಿತ್ ಅನ್ನುವಂತಹ ಯುವ ನಟಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ನಾನು ಪ್ರೀಮಿಯರ್ ಶೋನಲ್ಲಿ ಸಿನಿಮಾ ನೋಡಿದ್ದೆ ಆಲ್ರೆಡಿ. ಆ್ಯಂಡ್ ಇವತ್ತು ಇದು ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಒಂದು ಅದ್ಭುತವಾಗಿರುವಂತಹ ಒಂದು ಸ್ಕ್ರೀನ್ ಪ್ಲೇ ಇರುವಂತಹ ಒಂದು ಸಿನಿಮಾ ಅಂತ ಹೇಳ್ಬೋದು. ಒಂದು ಸಿಂಪಲ್ ಆಗಿರುವಂತಹ ಕಥೆಯನ್ನು ಇಟ್ಕೊಂಡು ತುಂಬ ನೀಟಾಗಿ, ತುಂಬ ಸೊಗಸಾಗಿ ಒಂದು ಸ್ಕ್ರೀನ್ ಪ್ಲೇ ರೈಟಿಂಗನ್ನು ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಹಾಗಾಗಿ ಅದು ನನಗೆ ತುಂಬ ಇಷ್ಟ ಆದಂತಹ ವಿಚಾರ ಈ ಒಂದು ಸಿನಿಮಾದಲ್ಲಿ. ಆ್ಯಂಡ್ ಅಭಿನಯದ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಯಶ್ ಶೆಟ್ಟಿ ಅವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿರುವಂಥ ಒಬ್ಬ ನಟ. ಆ್ಯಂಡ್ ಹರ್ಷಿತ್ ಅವರು ಮೊದಲ ಬಾರಿಗೆ ಆ್ಯಕ್ಟ್ ಮಾಡ್ತಾ ಇದ್ರು ಕೂಡ ಅದು ಎಲ್ಲೂ ಆ್ಯಕ್ಟಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ಡೈರೆಕ್ಷನ್ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾಗಿರುವಂತಹ ರಸಭರಿತವಾಗಿರುವಂತಹ ಕಾಮಿಡಿಯ ಜೊತೆಗೆ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಲಿಮೆಂಟ್ ಇರುವಂತಹ ಸಿನಿಮಾ. ದಯವಿಟ್ಟು ಇಂತಹ ಸಿನಿಮಾಗಳು ಬಂದಾಗ ಅದನ್ನು ಗೆಲ್ಲಿಸುವಂತಹ ಜವಾಬ್ದಾರಿ ನಮ್ಮದು. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ಇವತ್ತು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ. ಜಂಗಲ್ ಮಂಗಲ್ಗೆ ಜಯವಾಗಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.